ಕರೆಂಟ್ ಮುಟ್ಟಿದ್ರೆ ಶಾಕು. ಇವ್ರ ಆಕ್ಟಿಂಗ್ ನಲ್ಲಿ ತಗೊಳಲ್ಲ ಬ್ರೇಕ್. ನೋಡೋಕ್ ತುಂಬಾ ಸಿಂಪಲ್, ಆದ್ರೂ ಇವ್ರಿಗೆ ಫ್ಯಾಮಿಲಿ ಮ್ಯಾನ್ ಎನ್ನುವಂತ ಟೈಟಲ್. ಬೆಳ್ಳಿ ಚುಕ್ಕಿ, ಇವರ ಮಾತು ಮಿರ್ಚಿ ಮಂಡಕ್ಕಿ, ಸಪ್ತ ಸಾಗರದಾಚೆಯ ಒಂದು ಸುಂದರ ಹಕ್ಕಿ. ಥ್ಯಾಂಕ್ ಯು. ನಾನು ಒಬ್ರು ಹುಡುಗಿ ಇಂಟ್ರಡಕ್ಷನ್ ಕೊಟ್ಟಾಗ ಬ್ಲಶ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಕತೆ ಕೇಳ, ನೀವ್ ಎಸ್ ಅಂದು ನೋ ಅಂದ್ರಂತೆ, ನೋ ಅಂದು ಎಸ್ ಅಂದ್ರಂತೆ. ಸಾರಿ, ನನ್ನ ಬಿಡದೆ ಕಾಡಿ ಬಂದಂತ ನನ್ನ ಹತ್ರನೇ ಬಂದಂತ ಕತೆ ಮಾನವಿ. ಖಡಕ್ ವಿಲನ್ ಆಗೋ ಅಲ್ಲ, ಹೀರೋ ಆಗಿ, ಖಡಕ್ ಹೀರೋ ಆಗಿ ಆಕ್ಟ್ ಮಾಡಿದ್ರ. ಸೊ ಈ ಸಿನಿಮಾದಲ್ಲಿ ನಿಮ್ಮನ್ನ ಯಾವ ರೀತಿ ನೋಡೋದು, ಅನ್ನು ಒಪ್ಕೊಳ್ಳೋಕೆ ಏನ್ ಮೇನ್ ರೀಸನ್? ನಾನೇ ಬಲು ಸ್ವಾದ ನಾ ಹೇಗೆ ಮಾಡಲಿ ಹೇಳುವಾಗ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮ್ಗೆ ನಾವು ಹೀರೋಗಳು ಆಗ್ಬೇಕು ಅಂತ. ಇವ್ರ ನಂಗೆ ಹೇಳು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇಲ್ಲ ಅಂದ್ರೆ ಗೊತ್ತಲ್ಲ ಆಚೆ ಬಾ ಅಂತ ಹೇಳಿದ್ರು. ನಮ್ದು ಗ್ಯಾಂಗ್ ಇದೆ ಇಲ್ಲಿ ಅಂತ. ರಸಿಕಾ ರಸಿಕಾ ನಾನು ಅಂತ ಹೇಳಿದಾಗ ಏನ್ ಮಾಡ, ವೇದನ ವೇದ ನೀ ವೇದ ನಾನು ಬರಲ್ಲ. ನೀವು ಸೆಟ್ಟಲ್ ಕಳೆದಂತ ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ನ ಹಂಚ್ಕೊಳ್ಳೋದು ಮಾಡೋಣ ಅನ್ನೋ ಅಷ್ಟರಲ್ಲಿ ನಾನು ನೈಟಿ ಹಾಕೊಂಡಿದ್ದೆ, ಫುಲ್ ಮೇಲ್ ಹಿಡ್ಕೊಂಡು ಓಡ್ತಾ ಇದೀನಿ. ಇವ್ರೆಲ್ರು ಏನಾಯ್ತು, ಯಾಕೆ ಹಿಂಗ್ ಓಡ್ತಾ ಇದಾರೆ ಅಂತ. ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು, ನೆಕ್ಸ್ಟ್ ಸೀನ್ಗೆ ರೆಡಿ ಆಗ್ಬೇಕಲ್ಲ, ಲೈಟ್ ಹೊಟ್ಟೋಗುತ್ತೆ ಅಂತ. ನಾವು ಹೆಂಗ್ ನಕ್ತೀವಿ ಅಂದ್ರೆ ಇವ್ರು ಓಡಿದ್ರು. ಡೆಡಿಕೇಶನ್ ಅವರು ನೋಡ್ಲಿಲ್ಲ, ನಾನು ಓಡೋದ್ ಮಾತ್ರ ನೋಡಿ. ನಾನು ಹಾಡಬೇಕು ಅಂದ್ರೆ ಕೈಲಿ ಒಂದು ಚೊಂಬ್ ಬರಬೇಕು. ಅಂದ್ರೆ ಬಾತ್ರೂಮ್ ಸಿಂಗರ್ ಅವ್ನು ಕೈಲಿ ಚೊಂಬ್ ಬಂದ ತಕ್ಷಣ ಎಲ್ಲರೂ ಇರ್ತಾರಲ್ಲಿ. ಸೋನು ನಿಗಮ್ ಹಿಂಗೆ ಆದ ತಕ್ಷಣ ನಾನು ಸೋನು ನಿಗಮ್. ಯಾವ ವಿಷಯಕ್ಕೆ ಕೋಪ ಬರುತ್ತೆ ಜಾಸ್ತಿ? 3 ಕಾರಣ. ಟ್ರಾಫಿಕ್ ಅಲ್ಲಿ ಆನ್ ಮಾಡ್ತಾರೆ. ಹಿಡ್ಕೊಂಬಂದು ಮೂಲೆಯಲ್ಲಿ ಹಾಕೊಂಡು ರಪ್ಪ 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 ಹಿಡಿಬೇಕಂತ. ಅದ್ಯಾವುದೋ ಆಟೋ ಮೇಲೆ ಆಕ್ಚುಲಿ ಒಂದು ಮೀಮಲ್ಲಿ ನೋಡಿದ್ದು, ಅವ್ನು ಆಟೋ ಇಂದ ಹಾಕೊಂಡ್ಬಿಟ್ಟಿದ್ದಾನೆ. ಮಂಗ್ ಬಿನ್ನೆ ಆನ್ ಮಾಡ್ಬಿಡ, ಜಾಗ ಇದ್ರೆ ನಾನೇ ಓಕೆ, ನಿಮ್ ಕಿವಿಗೆ ಬಿದ್ದಿರೋ ನಿಮ್ದೇ ಒಂದು ರೂಮರ್ ಅಂದ್ರೆ ಯಾವ್ದು? ನಾನು ಮತ್ತೆ ರಾಜ್ಬಿ ಶೆಟ್ಟಿ ಅವರು ಡೇಟ್ ಮಾಡ್ತಾ ಇದೀವಿ, ಇಲ್ಲ ಹಂಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ. ಟೋಬಿ ಏನೋ ಇವೆಂಟ್ ಟೈಮಲ್ಲೇನೆ ಫುಲ್ ಬಂದಿದ ತಕ್ಷಣ ಎಕ್ಸೈಟ್ಮೆಂಟ್ ಹಿಡ್ಕೊಂಡ್ಬಿಟ್ಟು ಏ ಬಂದ್ರಿ ಅಂತ ಹೇಳ್ಬಿಟ್ಟು ನಾನು ಹಿಡ್ಕೊಂಡು ಮುಟ್ಕೊಟ್ಬಿಟ್ಟೆ. ಅದಾದ್ಮೇಲೆ ಎಲ್ಲ ಬರೀತಾರೆ ನೋಡಿ, ಈಗ ಎಲ್ಲ ಬರೀತಾರೆ ಅಂತ. ಕೋಸ್ಟಾರ್ ಮೇಲೆ ಯಾವಾಗಾದ್ರೂ ಕ್ರಶ್ ಆಗಿದೆಯಾ? ಫ್ರೆಶ್ ಒಂದೇ ನನಗೆ ಜೋರೊಬ್ರು ಸ್ಯಾಂಡ್ವುಡ್ ಕ್ವೀನ್ ರಮ್ಯಾ ಹೇಳ್ತಾರೆ ಕೇಳಿ ಅಷ್ಟೇ. ಫ್ರೆಶ್ ಅಂದ್ರೆ ಅವ್ರೊಬ್ಬರೇ ನಮಗೆ. ಅದ್ರಲ್ಲಿ ಒಂದ್ ಸಾಂಗು ನಾನು ಇವ್ರಿಗೋಸ್ಕರ ಹಾಡೋದು ಯಾವ್ದೋ ಇದೆ, ಏ ಮಾರಾಯ ಎಂತ ಗೊತ್ತಾ ನೀ ಎಂತಕ್ಕೆ ಬರ್ತಾ ಬರ್ತಾ, ಏ ಮಾರಾಯ ಎಂತ ಗೊತ್ತಾ ನೀ ಎಂತಕ್ಕೆ ಬರ್ತಾ ಬರ್ತಾ ಈ ಜೀವನ. ಇಂಥ ಹುಡುಗಿರ್ಬೇಕು ಅಂತ. ಹೌದಾ?